ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ನಾಳೆ ಪೋಸ್ಟ್ ಮಾಡ್ತೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನ್ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ಅಂದರೆ ಅಷ್ಟೊಂದೇನು ಚೆನ್ನಾಗಿ ಬಿಡೋಕ್ಕೆ ಬರಲ್ಲ, ಪರವಾಗಿಲ್ಲ, ಓಕೆ ಎಲ್ಲೋ ನೋಡಿದ್ದು ನೆನಪಿತ್ತು, ಹಾಗಾಗಿ ಬಿಟ್ಟೆ. ಚೆನ್ನಾಗಿ ಬಂತು ಕೂಡ. ನಾನೆಲ್ಲಿ ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ, ಬಂತು. ಬೇಗ ಎದ್ದಿದ್ದರಿಂದ ಎಲ್ಲರೂ ಎದ್ದೇಳೋ ಅಷ್ಟೊತ್ತಿಗೆ ರಂಗೋಲಿ ಬಿಟ್ಬಿಡೋಣ ಅಂದ್ಕೊಂಡು ಮಾಡಿದೆ. ಆದರೆ ಬೇಗನೆ ಚೆನ್ನಾಗೇ ಬಂತು. ನನಗೂ ಕೂಡ ತುಂಬ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಬಂತಲ್ಲ ಅಂತ. ಸ್ಟಾರ್ಟಿಂಗ್ ಏನಪ್ಪ ಈ ಥರ ಆಗ್ತಿದೆ, ಚೆನ್ನಾಗಿ ಆಗ್ತಿದೆಯೋ ಇಲ್ವೋ ಅಂತ ಅಂದ್ಕೊತಿದ್ದೆ. ಕಲರೆಲ್ಲ ಹಾಕಿದ ಮೇಲೆ ತುಂಬ ಚೆನ್ನಾಗಿತ್ತು. ರಂಗೋಲಿ ಬಿಡಿಸೋ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಎದ್ದು ಸ್ನಾನ ಮಾಡಿದ್ರು. ಅಂದರೆ ಎಣ್ಣೆ ಎಲ್ಲ ರಾತ್ರಿಯೇ ಉಜ್ಜಿಬಿಟ್ಟಿದ್ದೆ. ತಲೆಯಲ್ಲಿ ಸ್ವಲ್ಪ ಹೊತ್ತು ಇರಬೇಕಲ್ವ ಕೈ ಎಣ್ಣೆ, ಹಾಗಾಗಿ ರಾತ್ರಿಯೇ ಇಬ್ರಿಗೂ ಹಚ್ಚಿಬಿಟ್ಟೆ ಮಲಗಿಸಿದ್ದೆ. ಬೆಡ್ ಕವರ್ ಬೆಳಗ್ಗೆ ಚೇಂಜ್ ಮಾಡಿದ್ರೆ ಆಯಿತು ಅಂತ. ಹಾಗಾಗಿ ಬೆಳಗ್ಗೆ ಎದ್ದು ಅವರು ಕೂಡ ಬೇಗನೆ ಸ್ನಾನ ಮುಗಿಸಿದ್ರು. ಅಷ್ಟೇ ಪಾಪ ಕೂಡ ಎದ್ರು. ಗುಡ್ ಮಾರ್ನಿಂಗ್. ಪಾಪುಗೆ ಒಂದು ಲೋಟ ನೀರು ಕೊಟ್ಟು ಅವನು ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ಹೀಗೆ ಅನ್ನೋರು ಈ ಥರ ಟ್ರೈ ಮಾಡಿ, ನಿಮ್ಗೆ ಯಾವ ಗ್ಯಾಸ್ಟ್ರಿಕ್ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಏನೆಲ್ಲ ಬೇಕು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮೆನ್ಷನ್ ಮಾಡಿರ್ತೀನಿ. ನಾನು ಹೇಳಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೂ. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೂ ಬೇಕಿದ್ದರೆ ಇಡ್ಬೋದು, ಯಾಕಂದರೆ ಯಾವುದೇ ರೀತಿ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕಲ್ಲ. ಹಾಗಾಗಿ ನೈವೇದ್ಯಕ್ಕೂ ಕೂಡ ಇಡ್ಬೋದು. ಇವಾಗ ಹೆಸರು ಕಾಳನ್ನ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಸ್ಪೈಸಸ್ನೂ ಅಷ್ಟೇ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅದರದ್ದು ಅರೋಮ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಅಂದರೆ ಹೆಸರು ಬೇಳೆ, ಕಡಲೆಬೇಳೆ, ಎಳ್ಳು, ಹುಚ್ಚೆಳ್ಳು, ಹಾಗೆ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನು ಜೀರಿಗೆ, ಮೆಂತ, ಸ್ವಲ್ಪ ಬೆಲ್ಲ, ಹಾಗೆ ಮೆಣಸು ಎಲ್ಲನೂ ಕೂಡ ಫ್ರೈ ಮಾಡ್ಕೊಬೇಕು ಲೈಟಾಗಿ. ಅಂದರೆ ಬಿಸಿ ಫುಲ್ ಸುಟ್ಟೋಗೋ ಥರ ಮಾಡ್ಕೊಬಾರ್ದು, ಸ್ವಲ್ಪ ಕಾಳೆಲ್ಲ ಬಿಸಿ ಆಗಬೇಕು, ಆ ಥರ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಿದ್ದಾದಮೇಲೆ ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಈ ಹುಳಿ ಅಷ್ಟೊತ್ತಿಗೆ ಬೆಂದಿರುತ್ತೆ, ಅದರದ್ದು ಅಂದರೆ ಕರಟ ಎಲ್ಲ ಇರುತ್ತಲ್ವ, ಅದನ್ನು ಸಪ್ರೇಟ್ ಮಾಡಿಕೊಂಡು ಆ ಹುಳಿ ಜೊತೆಗೆ ಲೋ ಫ್ಲೇಮ್ ಇಟ್ಕೊಂಡು ಗಂಟಾಗದೇ ಇರೋ ರೀತಿ ತಿರುಗಿದ್ರೆ ಆರಾಮಾಗಿ ಹುಳಿ ರೆಡಿಯಾಗುತ್ತೆ. ಎಷ್ಟು ಅಂದರೆ ಒಂದೊಂದು ಸ್ಪೂನಲ್ಲಿ 2 ಟೈಮ್ಗೆ ಆಗೋಷ್ಟು ಹುಳಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಬಾರ್ದು, ಗ್ಯಾಸ್ಟ್ರಿಕ್ ಎಲ್ಲ ಇರೋರು ಜಾಸ್ತಿ ಹುಣಸೆಹಣ್ಣು ಯೂಸ್ ಮಾಡಬೇಡಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಈ ಥರ ಹುಳಿ ಮಾಡ್ಕೊಬೋದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ಎಳ್ಳು ಮತ್ತು
ಎಳ್ಳು ಮತ್ತು ಹುಚ್ಚೆಳ್ಳು ಹಾಕಿರ್ತೀವಲ್ವ, ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಈ ಸೀಸನ್ನಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಾನು ಒಂದೇ ಸತಿ ಬಾಯಲ್ಲೇ ಹೇಳಿ ಮುಗಿಸ್ದೆ. ವಿಡಿಯೋದಲ್ಲಿ ನಿಧಾನಕ್ಕೆ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನಂತೂ ಫಿದಾನೇ ಆಗಿಬಿಟ್ಟಿದ್ದೀನಿ ಈ ಹುಳಿ ಅನ್ನಕ್ಕೆ. ಅಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ಕೂಡ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ನನಗಿಂತ ತುಂಬ ಚೆನ್ನಾಗಿರುತ್ತೆ. ಅದು 1 ತಿಂಗಳು 2 ತಿಂಗಳು ತನಕ ಇಟ್ಕೊಂಡ್ರೂ ಏನು ಹಾಳಾಗಲ್ಲ. ಅಂದರೆ ಎಣ್ಣೆ ಗಿಣ್ಣೆ ಅಂದರೆ ನೀರೆಲ್ಲ ಹಾಕಿರಲ್ಲ ಅಲ್ವಾ, ಚೆನ್ನಾಗಿರುತ್ತೆ. ಹುಳಿ ಜೊತೆ ಮಿಕ್ಸಪ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಎತ್ತಿಟ್ಕೊಬೇಕು. ಜಾಡಿ ಅಥವಾ ಯಾವುದಾದ್ರೂ ಗಾಜಿನ ಕಂಟೈನರಲ್ಲಿ ಇಟ್ಕೊಂಡ್ರೆ 2 ತಿಂಗಳ ತನಕನೂ ಇರುತ್ತೆ. ಬೂಷ್ಟ ಆ ಥರ ಏನೂ ಬರಲ್ಲ. ನಾನು ದೇವ್ರಿಗೆ ನೈವೇದ್ಯ ಇಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ತೋರಣ ಕಟ್ತಾಯಿದ್ರು ಸ್ನಾನ ಮುಗಿಸಿ. ಯಾಕಂದರೆ ಅಮಾವಾಸ್ಯೆ ಇದ್ದಿದ್ದರಿಂದ ಬೆಳಗ್ಗೆ ತನಕನೂ ಅಮಾವಾಸ್ಯೆ ಇತ್ತಂತೆ. 6 ಗಂಟೆ 7 ಗಂಟೆ ತನಕ ಇತ್ತು ಅಂತ ಹೇಳ್ತಿದ್ರು. ಹಾಗಾಗಿ 7 ಗಂಟೆ ಮೇಲೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ನಾನು ಬೇವು ಮತ್ತು ಮಾವಿನ ಸೊಪ್ಪನ್ನ ತರಿಸಿರಲಿಲ್ಲ, ಬೆಳಗ್ಗೆ ತರ್ಸೋಕ್ಕಾಗುತ್ತೆ ಅಂತ ಸುಮ್ಮನೆ ಅದೇ ಮಳೆ ಬೇರೆ ಇತ್ತು. ಹಾಗಾಗಿ ಬೆಳಗ್ಗೆ ತೊಗೊಬಂದರು. ಅದನ್ನೆಲ್ಲ ನೈವೇದ್ಯ ಇಟ್ಟು 7:30-8 ಗಂಟೆಗೆ ಒಂದು ಸರಿ ಪೂಜೆ ಮಾಡಿದೋ. ಅಷ್ಟರಲ್ಲಿ ಪಾಪುಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಮತ್ತು ದೇವಸ್ಥಾನದಿಂದ ಬಂದು ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡೆ. ಒಬ್ಬಟ್ಟು ಕಾಳು ಸಾಂಬಾರು ತುಂಬ ಈಸಿಯಾಗಿ ನಾನು ಮಾಡೋದು ಯಾವ ಥರ ಅಂತ ಅಂದರೆ, ರಸಮ್ ಥರನೂ ಮಾಡ್ತೀನಿ, ಹಾಗೆ ಸಾಂಬಾರು ಥರನೂ ಮಾಡ್ತೀನಿ. ರಸಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ. ಯಾಕಂತ ಅಂದರೆ ರಸಮ್ಮು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಯಾರೂ ಮುದ್ದೆ ಊಟ ಮಾಡಲ್ಲ ಅಲ್ವಾ, ಹಾಗಾಗಿ ರಸಮ್ ಮಾಡ್ಕೊಂಡಿದ್ದೀನಿ. ಬೆಂದಿರೋ ರಸಕ್ಕೇ ಈ ಕಡಲೆಬೇಳೆ ಬೇಳೆ ಹಾಕಿ ಒಬ್ಬಟ್ಟು ಮಾಡ್ತೀವಲ್ವ, ಆ ಕಟ್ಟನ್ನ ಎತ್ತಿಟ್ಟಿರ್ತೀನಿ. ಆ ಎತ್ತಿಟ್ಟಿರೋ ಕಟ್ಟು ಬಿಸಿ ಇದ್ದಾಗಲೇ ಒಂದು ಟೊಮೊಟೊನ ಅದ್ರ ಜೊತೆ ಹಾಕಿ ಮುಚ್ಚಿಟ್ರೆ, ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬಿಸಿಗೇ ಕೂಡ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಒಂಥರ ಬಾಡೋಗೋ ಥರ ಆಗುತ್ತೆ. ಇವಾಗ ಒಂದು ತಪ್ಪಲೆ ಅಥವಾ ಬಾಣಲಿ, ಏನು ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಪಾತ್ರೆ, ಆ ಥರ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅಗಲ ಬಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಪಾತ್ರೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಅದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ರಸಮಿಗೆ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿರು ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಈ ರಸಮಿಗೆ ತುಂಬ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ಇರುತ್ತಲ್ಲ, ಸಾಂಬಾರು ಪೌಡರ್ ಹಾಕ್ಕೊಬೇಕಷ್ಟೇ. ಆ ರಸನ ಹಾಕ್ಬಿಟ್ಟು ಆ ಟೊಮೊಟೊನ ಬಾಡಿಸ್ಕೊಂಡಿರ್ತೀವಲ್ವ ಅದನ್ನು ಕೂಡ ರುಬ್ಬಿ ಹಾಕ್ಕೊಂಡ್ರೆ ಈ ಸಾಂಬಾರು ಮುಗಿದೇ ಹೋಯಿತು. ಎಷ್ಟು ಈಸಿ ಗೊತ್ತಾ, ತುಂಬ ಈಸಿ. ಹಾಗೆ ಯಾರಾದರೂ ನೆಂಟರು ಅಥವಾ ರಿಲೇಷನ್ ಬಂದಾಗ ಈ ಥರ ಮಾಡಿಕೊಂಡ್ರೆ ನಮಗೆ ಕೆಲಸ ಕೂಡ ಈಸಿ ಆಗುತ್ತೆ. ಹಾಗೆ ತುಂಬ ಕೂಡ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ, ಅಷ್ಟು ರಿಸ್ಕ್ ಇರಲ್ಲ. ಮತ್ತು ಏನು ಗೊತ್ತಾ, ಈ ಒಬ್ಬಟ್ಟು ವಡೆ ಇವೆಲ್ಲ ತಿಂದಿರ್ತೀವಲ್ವ, ಜೀರ್ಣ ಆಗಬೇಕಲ್ವ. ಕಾಯೆಲ್ಲ ಹಾಕಿ ಸಾಂಬಾರು ತಿಂದರೆ ಅಷ್ಟು ಜೀರ್ಣ ಆಗಲ್ಲ. ಈ ಥರ ರಸಮ್ ಥರ ಮಾಡ್ಕೊಂಡು ತಿಂದರೆ ಬೇಗ ಕೂಡ ಜೀರ್ಣ ಆಗುತ್ತೆ. ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಒಂದೇ ಸಾರಿ ಈ ತರಕಾರಿ ಸಾಂಬಾರು ಮತ್ತು ಕಾಯಿ ಮಸಾಲ ಹಾಕಿರೋ ಸಾಂಬಾರು ಜಾಸ್ತಿ ತಿಂತಾಯಿದ್ರೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಈ ಥರ ರಸಮ್ನ ಹಬ್ಬದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇಯರ್ ಯುಗಾದಿಗೆ ಈ ಸಾಂಬಾರನ್ನ ಟ್ರೈ ಮಾಡಿ, ಇಲ್ಲಾಂದರೆ ಯಾವುದಾದ್ರೂ ಹಬ್ಬ ಫಂಕ್ಷನ್ಗಳಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಕೂಡ ಇಷ್ಟ ಆಗುತ್ತೆ ನಿಮಗೆ. ಇವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ತರಕಾರಿ ಸಾಂಬಾರು ಪೌಡರು ಮನೇಲೇ ಮಾಡಿರೋ ಅಂಥದ್ದು. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಬೆಂದಿರೋ ಕಟ್ಟಿನ ರಸನ ಹಾಕೋದಷ್ಟೇ. ಒಂದೆರಡು ಮಳ್ಳಿದ ಮೇಲೆ ಸ್ವಲ್ಪ ಕಾಯಿದ್ರೆ ಕಾಯಿ ಹಾಕ್ಕೊಬೋದು, ಆಪ್ಷನಲ್ ಅದು. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ, ಅಂದರೆ 1 ಟೇಬಲ್ ಸ್ಪೂನು ಕಾಯಿ ಹಾಕಿಲ್ಲ. ಮೇಲೆ ಸಿಕ್ಕಿದರೆ ಒಳ್ಳೆಯದು ಅಂತ ಹಾಕಿದ್ದೀನಿ ಅಷ್ಟೇ. ಟೇಸ್ಟ್ ವೈಸ್ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ.
ತುಂಬ ಚೆನ್ನಾಗಿರುತ್ತೆ. ಈ ಯುಗಾದಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ಮನೇಲಿ? ನಮ್ಮ ಮನೇಲಂತೂ ತುಂಬ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದ್ವಿ. ಊರಿಗೆಲ್ಲ ಹೋಗಬೇಕಾಗಿತ್ತು, ಆದರೆ ರಜಾ ಇಲ್ದಿರೋ ಕಾರಣ ಊರಿಗೆಲ್ಲ ಹೋಗ್ತಾ ಇಲ್ಲ. ಪಾಪು ಕೂಡ ಎಕ್ಸಾಮ್ ಇತ್ತು, ಹಾಗಾಗಿ ಊರಿಗೇನು ಹೋಗೋದು ಬೇಡ, ಮನೇಲೇ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ನಾವಿರೋದು 3 ಜನ ಆದ್ರೂ ಅಡುಗೆ ಮಾತ್ರ ಸಕ್ಕತ್ತಾಗಿ ಮಾಡ್ಕೊಂಡು ತಿಂದ್ವಿ. ಸಕ್ಕತ್ತಾಗಿತ್ತು. ವರ್ಷದ ಮೊದಲನೇ ವರ್ಷದ ಹಬ್ಬ, ಅಂದರೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸದಾಗಿ ಏನೇ ಮಾಡೋದಿದ್ರು ಸಕ್ಸಸ್ಫುಲ್ಲಾಗಿ ಇರಲಿ ಅಂತ ಹೇಳ್ತಾ, ಮಧ್ಯಾಹ್ನದ ಊಟಕ್ಕೇನೋ ಈ ಥರ ಪ್ರಿಪೇರ್ ಮಾಡಿದೆ. ಹಾಗೆ ಒಬ್ಬಟ್ಟಿತ್ತು ಜೊತೆಯಲ್ಲಿ. ವಿಡಿಯೋ ಮಾಡ್ಕೊಳ್ಳೋದನ್ನೇ ಮರೆತುಬಿಟ್ಟೆ. ಈ ಹಬ್ಬಗಳು ಬಂದರೆ ಹಾಗೆ ಅನಿಸುತ್ತೆ, ಮನೇಲೆಲ್ಲ ಖುಷಿ. ಹಾಗೆ ವೆರೈಟಿ ಅಡುಗೆ ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಿದ್ದು ನೆನಪಾಗ್ತದೆ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಹಬ್ಬ. ಅಂದರೆ ಹಳ್ಳೀಲಿ ಯಾವುದೇ ಹಬ್ಬಗಳಾದರೂ ಏನೇ ಆದರೂ ತುಂಬ ಚೆನ್ನಾಗಿರುತ್ತೆ. ಸಿಟಿಲಿ ಅಷ್ಟು ಸಂಭ್ರಮ ಇರಲ್ಲ, ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬದಲ್ಲಿ ಹೊನ್ನಾರೆಲ್ಲ ಕಟ್ತಾರೆ, ಸಖತ್ತಾಗಿರುತ್ತೆ. ನನಗೆ ನಮ್ಮೂರ ಹಬ್ಬನೇ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೆನಪು ಕೂಡ ಆಗ್ತಾ ಇರುತ್ತೆ. ನಾವು ಈ ಸಾಂಬಾರಲ್ಲಿ ಅನ್ನ ಊಟ ಮಾಡಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮತ್ತೆ ವಡೆಗೆ ರೆಡಿ ಮಾಡಿಕೊಂಡೆ. ಒಬ್ಬಟ್ಟು ಮಧ್ಯಾಹ್ನ ತಿನ್ನಲಿಲ್ಲ, ಯಾಕಂದರೆ ಬಿಸಿಲಲ್ಲಿ ಬಂದಿದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರಲ್ವ, ಜಾಸ್ತಿ ಊಟ ಆದರೆ ಅಷ್ಟು ಜೀರ್ಣ ಆಗಲ್ಲ ಅಂತ ಹೇಳಿ ಬೇಡ ಬಿಡು, ಸಂಜೆನೇ ಮಾಡು ಒಬ್ಬಟ್ಟನ್ನ ಅಂತ ಹೇಳಿದ್ರು. ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಒಬ್ಬಟ್ಟು ಮಾತ್ರ ಸಂಜೆ ಮಾಡಿದೆ. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು. ಒಬ್ಬಟ್ಟು ರೆಸಿಪಿ ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡಿ ಟ್ರೈ ಮಾಡಿ. ಒಬ್ಬಟ್ಟೆಲ್ಲ ತಿಂದಿದ್ದಾದಮೇಲೆ ನಮ್ಮ ಮನೆಯವ್ರ ಫೇವ್ರೆಟ್ಟು ವಡೆನೂ ಕೂಡ ಮಾಡಿದ್ದೆ. ಯಾಕೆ ಅವ್ರ ಫೇವ್ರೆಟ್ನ ಬಿಡೋದು ಅಂತ ಹೇಳಿ, ಅವ್ರಿಗೂ ಕೂಡ ಒಬ್ಬಟ್ಟು ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ, ಆ ವಡೆ ಅಷ್ಟು ಇಷ್ಟ ಇಲ್ಲ, ತುಂಬ ಇಷ್ಟಪಡ್ತಾರೆ ವಡೆನ. ಹಾಗಾಗಿ ವಡೆ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಅಥವಾ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಆಲ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ.